Hello my dear students, welcome to Abhyasa Karnataka YouTube platform. ಮಕ್ಕಳೇ ನೀವು ಈಗಾಗಲೇ KCET ಎಕ್ಸಾಮ್ಗೆ ಪ್ರಿಪೇರ್ ಆಗಿದ್ದೀರಾ ಅಂತ ಅನ್ಕೋತೀನಿ. CET ಎಕ್ಸಾಮ್ಗೆ ಯಾವ ತರ ಹೋಗಬೇಕು, ನಾವು ನಮ್ಮ ಡ್ರೆಸ್ ಕೋಡ್ ಏನಿರಬೇಕು, ಏನೆಲ್ಲ ಕ್ಯಾರಿ ಮಾಡಬೇಕು ಅನ್ನೋದು ನಿಮಗೆ ಕನ್ಫ್ಯೂಷನ್ ಇರುತ್ತೆ. ಆ ಎಲ್ಲ ಕನ್ಫ್ಯೂಷನ್ಗೂ ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ಮಕ್ಕಳೇ. ಮೊದಲು ನಾವು ಯಾವ ತರ ಬಟ್ಟೆ ಹಾಕೊಂಡು ಹೋಗ್ಬಾರ್ದು ಅನ್ನೋದನ್ನ ಫಸ್ಟ್ ನೋಡ್ಕೊಳ್ಳೋಣ. ಓಕೆನಾ? ಫುಲ್ ಸ್ಲೀವ್ಸ್ ಇರೋ ಅಂತ ಡ್ರೆಸ್ಸಸ್ ಆಗಿರ್ಬೋದು, ಶರ್ಟ್ಸ್ ಆಗಿರ್ಬೋದು, ಟಿ ಶರ್ಟ್ಸ್ ಆಗಿರ್ಬೋದು ವೇರ್ ಮಾಡಕ್ ಹೋಗ್ಬೇಡಿ. ಓಕೆ, ಬಾಯ್ಸ್ ಫುಲ್ ಸ್ಲೀವ್ ಟಿ ಶರ್ಟ್ ಹಾಕೊಂಡು ಹೋಗ್ತೀನಿ, ಶರ್ಟ್ಸ್ ಹಾಕೊಂಡು ಹೋಗ್ತೀನಿ. ನೋ, ಫುಲ್ ಸ್ಲೀವ್ ಅಲೋ ಇರೋಲ್ಲ. ಓಕೆನಾ? ನೋ ಪ್ರಿಂಟ್ಸ್ ಆನ್ ಕ್ಲೋತ್ಸ್. ನಿಮ್ಮ ಟಿ ಶರ್ಟ್ ಮೇಲೆ ಏನಾದ್ರು ಲೆಟರ್ಸ್ ಬರ್ದಿರೋದು, ಒಂದು ಗ್ರಾಫ್ ಡಿಸೈನ್ ಇರೋದು, ಓಕೆನಾ, ಆತರ ಡಿಸೈನ್ ಆಗೆಲ್ಲ ಹಾಕೊಂಡು ಹೋಗ್ಬೇಡಿ. ಪ್ಲೇನ್ ಶರ್ಟ್, ಪ್ಲೇನ್ ಟಿ ಶರ್ಟ್, ಗರ್ಲ್ಸ್ ಆದ್ರೆ ಪ್ಲೇನ್ ಟಾಪ್ ನ ವೇರ್ ಮಾಡಿ. ಓಕೆನಾ? ಅಂಡ್ ಫೇಸ್ ಮಾಸ್ಕ್ ಹಾಕೋಂಗಿಲ್ಲ. ಓಕೆನಾ? ಫೇಸ್ ಮಾಸ್ಕ್ ಹಾಕೊಂಡು ಹೋಗೋದು, ಅಲ್ಲಿ ಅಲೋ ಮಾಡ್ದಿರೋದು ಅದೆಲ್ಲ ಬೇಡ, ಹಾಕೊಂಡೇ ಹೋಗ್ಬೇಡಿ, ಬೆಸ್ಟ್ ಅದು. ಅಂಡ್ ಇಯರ್ ಅಂಡ್ ಮೌತ್ ಕವರಿಂಗ್ ಡ್ರೆಸ್ ಆರ್ ನಾಟ್ ಅಲೌಡ್. ಇಯರ್ ಅಂಡ್ ಮೌತ್ ಕವರಿಂಗ್ ಡ್ರೆಸ್ಸಸ್ ನ ಹಾಕೊಂಡು ಹೋಗಕ್ ಹೋಗ್ಬೇಡಿ. ಅಂಡ್ ಪ್ಯಾಂಟ್ ವಿತ್ ಮೆನಿ ಪಾಕೆಟ್ಸ್, ಟ್ರೆಂಡಿಂಗ್ ಜೀನ್ಸ್, ಕಾರ್ಗೋ ಜೀನ್ಸ್, ಬ್ಯಾಗಿ ಜೀನ್ಸ್ ಅಂತ ಜೀನ್ಸ್ ನೆಲ್ಲ ಹಾಕೊಂಡು ಹೋಗ್ಬೇಡಿ. ಸಿಂಪಲ್ ಆಗಿರೋ ಜೀನ್ಸ್ ನ ಹಾಕೊಂಡು ಹೋಗಿ. ಓಕೆನಾ? ಎಕ್ಸಾಮ್ ನ ಬರೀರಿ. ಮತ್ತೆ ಏನ್ ಹಾಕೊಂಡು ಹೋಗ್ಬೇಕು ಮ್ಯಾಮ್ ಅಂತಂದ್ರೆ ಹಾಫ್ ಸ್ಲೀವ್ಸ್. ಓಕೆ, ಟಿ ಶರ್ಟ್ಸ್ ವಿತ್ ಹಾಫ್ ಸ್ಲೀವ್ಸ್ ಅಥವಾ ಶರ್ಟ್ ವಿತ್ ಹಾಫ್ ಸ್ಲೀವ್ಸ್ ನ ಹಾಕೊಂಡು ಹೋಗಿ. ಗರ್ಲ್ಸ್ ಆಗಿದ್ರೆ ನೀವು ಟಾಪ್ಸ್, ಸಿಂಪಲ್ ಟಾಪ್ಸ್, ಅದು ಹಾಫ್ ಸ್ಲೀವ್ ಇರಲಿ. ಓಕೆನಾ? ಅಂಡ್ ಯೂನಿಫಾರ್ಮ್ಸ್ ಆರ್ ಅಲೌಡ್, ಬಟ್ ಯೂನಿಫಾರ್ಮ್ ಅಷ್ಟೇನೆ ಫುಲ್ ಸ್ಲೀವ್ ಇರೋಂತ ಯೂನಿಫಾರ್ಮ್ ಇದ್ರೆ ಅಲೋ ಮಾಡಲ್ಲ. ಹಾಫ್ ಸ್ಲೀವ್ ಇದ್ರೆ ದೇ ವಿಲ್ ಅಲೋ ಯು. ಓಕೆ, ಅಂಡ್ ಕ್ಯಾಲ್ಕುಲೇಟರ್ಸ್ ಆರ್ ನಾಟ್ ಅಲೌಡ್. ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಕ್ಯಾಲ್ಕುಲೇಟರ್ ತಗೊಂಡು ಹೋಗ್ತೀನಿ ಮ್ಯಾಮ್. ಸಿಂಪಲ್ ಕ್ಯಾಲ್ಕುಲೇಟರು, ಸೈಂಟಿಫಿಕ್ ಕ್ಯಾಲ್ಕುಲೇಟರು, ಯಾವ ಕ್ಯಾಲ್ಕುಲೇಟರು ಅಲೋ ಇಲ್ಲ. ಓಕೆನಾ? ಸ್ಮಾರ್ಟ್ ವಾಚ್, ಬ್ರಿಸ್ಟ್ ವಾಚ್, ಯಾವ ತರ ವಾಚಸ್ ನಿಮ್ಗೆ ಅಲೋ ಮಾಡೋದಿಲ್ಲ. ಬೆಟರ್ ನೀವು ಮನೇಲೆ ಅದನ್ನ ಇಟ್ಬಿಟ್ಟು ಎಕ್ಸಾಮ್ ಹಾಲಿಗೆ ಬನ್ನಿ. ಎಲೆಕ್ಟ್ರಾನಿಕ್ ಡಿವೈಸಸ್, ಇಯರ್ ಪಾಡ್ಸ್ ಅವೆಲ್ಲ ಏನೋ ಹಾಕೊಂಡು ಹೋಗೋದಿಕ್ಕೆ ಹೋಗ್ಬೇಡಿ, ಅವು ಯಾವ ಅಲೋ ಇರಲ್ಲ. ಮೆಟಾಲಿಕ್ ಆರ್ನಮೆಂಟ್ಸ್, ಹುಡುಗಿರು ಈ ತರ ದಪ್ಪ ಓಲೆ ಹಾಕೊಳ್ಳೋದು ಮತ್ತೆ ಉಂಗುರ ಹಾಕೊಳ್ಳೋದು ಆತರ ಎಲ್ಲ ಮಾಡಕ್ ಹೋಗ್ಬಿಡಿ. ಅವತ್ತಿನ ದಿನದ ಮಟ್ಟಿಗೆ ಅದನ್ನೆಲ್ಲ ಮನೇಲೆ ಇಟ್ ಬನ್ನಿ. ಸಪೋಸ್ ನೀವು ಹಾಕೊಂಡು ಹೋದ್ರು ಅದನ್ನ ಎಕ್ಸಾಮ್ ನಡೆಯೋ ಟೈಮಲ್ಲಿ ತೆಗ್ದಿ ಬ್ಯಾಗಲ್ಲಿ ಇಡ್ಸಿರ್ತಾರೆ, ನೀವು ಬ್ಯಾಗ್ ಆಚೆ ಇಟ್ಟಿರ್ತೀರಾ, ಬ್ಯಾಗೆ ಕಾಣಿಸಲ್ಲ, ಆತರ ಎಲ್ಲ ಆಗೋದ್ ಬೇಡ. ಮತ್ತೆ ಇನ್ನೊಂದು ಐಫೋನ್ಗಳು ಕ್ಯಾರಿ ಮಾಡಿರ್ತೀರಾ, ಬ್ಯಾಗಲ್ಲಿ ಇಟ್ಕೊಂಡಿರ್ತೀರಾ, ಬ್ಯಾಗೆ ಸಿಗಲ್ಲ, ಏನ್ ಮಾಡ್ತೀರಾ? ಆತರ ಎಲ್ಲ ಆಗೋದ್ ಬೇಡ. ಸಿಂಪಲ್ ಆಗಿ ನಿಮ್ ವಸ್ತುಗೆ ನೀವೇ ಜವಾಬ್ದಾರಿಯಲ್ಲಿ ಏನ್ ತಗೊಂಡ್ ಹೋಗ್ತೀರಾ ನಿಮ್ ಬ್ಯಾಗಲ್ಲಿ ಇಟ್ಕೊಳ್ಳಿ, ನಿಮ್ ಬ್ಯಾಗ್ನ ಸೇಫ್ ಆಗಿ ತಗೊಂಡ್ ಬನ್ನಿ. ಸೊ ಬೆಟರ್ ಅಂತ ನಿಮ್ಮ ಕಾಸ್ಟ್ಲಿ ಐಟಮ್ಸ್ ಏನಿದೆ ಅಂತವನ್ನೆಲ್ಲ ಮನೇಲಿ ಇಟ್ಟು ಬರೋದು ತುಂಬಾ ಒಳ್ಳೇದು ಮಕ್ಕಳೇ. ಓಕೆ, ಅಂಡ್ ಪೆನ್ಸಿಲ್ಸ್ ಅಲೋ ಇರೋಲ್ಲ. ಏನ್ ಅಲೋ ಇರುತ್ತೆ ಮೇಡಮ್ ಅಂತಂದ್ರೆ ಬ್ಲ್ಯಾಕ್ ಅಥವಾ ಬ್ಲೂ ಪೆನ್, ಬಾಲ್ ಪಾಯಿಂಟ್ ಪೆನ್ ಅಷ್ಟೇ ಅಲೋ ಇರುತ್ತೆ. ಪೆನ್ಸಿಲ್ ತಗೊಳೋದೆ, ಸ್ಕೇಲ್ ತಗೊಳೋದೆ, ಎಕ್ಸಾಮ್ ಪ್ಯಾಡ್ಸ್ ತಗೊಳೋದೆ ಏನೋ ಅಲೋ ಮಾಡಲ್ಲ. ಏನ್ ತಗೊಂಡ್ ಹೋಗ್ಬೇಕು ಅಂತ ಇನ್ನೊಂದ್ಸತಿ ಹೇಳ್ತೀನಿ ಲಾಸ್ಟಿಗೆ. ಬಟ್ ಪೆನ್ಸಿಲ್ಸ್ ಆರ್ ನಾಟ್ ಅಲೌಡ್. ಶೂಸ್ ಆರ್ ನಾಟ್ ಅಲೌಡ್. ಯುವರ್ ಶೂಸ್, ಕ್ರಾಕ್ಸ್, ಡಿಫ್ರೆಂಟ್ ಸ್ಲಿಪ್ಪರ್ಸ್ ಗಳನ್ನ ಹಾಕೊಂಡು ಹೋಗೋದ್ರ ಹತ್ರ ಮಾಡಕ್ ಹೋಗ್ಬಿಡಿ. ಸಿಂಪಲ್ ಸ್ಯಾಂಡಲ್ಸ್ ವೇರ್ ಮಾಡ್ಕೊಂಡು ಹೋಗಿ. ಓಕೆನಾ? ಮತ್ತೆ ಮ್ಯಾರಿಡ್ ವುಮೆನ್ಸ್ ಇದ್ರೆ ಮಂಗಲ್ ಸೂತ್ರನ ಅಲೋ ಮಾಡ್ತಾರೆ. ಓಕೆ, ಅಂಡ್ ಫೈನಲಿ ನೀವ್ ಏನ್ ತಗೊಂಡ್ ಹೋಗ್ಬೇಕು ಎಕ್ಸಾಮ್ಗೆ ಅಂತಂದ್ರೆ ಫಸ್ಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಹಾಲ್ ಟಿಕೆಟ್ ನ ತಗೊಂಡೋಗಿ. ಅಂಡ್ ಫೋಟೋ ಐಡಿಗೋಸ್ಕರ ನಿಮ್ದು ವೋಟರ್ ಐಡಿ ಇದ್ರೆ ತಗೊಂಡೋಗಿ, ಅಥವಾ ಆಧಾರ್ ಕಾರ್ಡ್ ಇಸ್ ದ ಬೆಸ್ಟ್. ಆಧಾರ್ ಕಾರ್ಡ್ ಎಲ್ಲಾರ ಹತ್ರನೂ ಇರುತ್ತೆ, ಆಧಾರ್ ಕಾರ್ಡ್ ತಗೊಂಡೋಗಿ. ಮತ್ತೆ ಹಾಲ್ ಟಿಕೆಟ್ ನ ತಗೊಂಡೋಗಿ, ಜೊತೆಗೆ ಬ್ಲೂ ಆರ್ ಬ್ಲಾಕ್ ಬಾಲ್ ಪಾಯಿಂಟ್ ಪೆನ್ ಅನ್ನ ಕ್ಯಾರಿ ಮಾಡಿ. ಪೆನ್ಸಿಲ್ ತಗೊಂಡೋಗಕ್ ಹೋಗ್ಬಿಡಿ. ಅರ್ಥ ಆಯ್ತಾ ಮ್ಯಾಮ್? ನಾನು ಇಂಕ್ ಪೆನ್ ತಗೊಂಡೋಗ್ತೀನಿ, ಜೆಲ್ ಪೆನ್ ತಗೊಂಡೋಗ್ತೀನಿ ಮಾಡಕ್ ಹೋಗ್ಬಿಡಿ. ಬಾಲ್ ಪಾಯಿಂಟ್ ಅಂತಾನೆ ಹೇಳಿದ್ದಾರೆ, ಅದನ್ನೇ ತಗೊಂಡೋಗಿ. ಯಾಕಂದ್ರೆ ನಿಮ್ ಸ್ಕ್ಯಾನರ್ ಅಲ್ಲಿ ಯಾವ್ದು ರೆಕಗ್ನಿಷನ್ ಇರುತ್ತೆ, ಸೆನ್ಸಿಟಿವ್ ಯಾವ್ದಕ್ ಇರುತ್ತೆ, ಆ ಪೆನ್ನ ಹೇಳಿರ್ತಾರ ಅವರು. ಬಾಲ್ ಪಾಯಿಂಟ್ ಪೆನ್ ಅನ್ನ ಕ್ಯಾರಿ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲಾ ವಿಡಿಯೋಸ್ಗೂ ನಿಮ್ ಕಡೆಯಿಂದ ಸಪೋರ್ಟ್ ಸಿಗ್ತಿದೆ. ಅಂಡ್ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿದ್ರೆ ನಿಮ್ಗೆ ಇನ್ನೂ ಕಂಟೆಂಟ್ ಇರೋಂತ ವಿಡಿಯೋಸ್ ನಿಮಗೆ ತಲುಪುತ್ತೆ ಮಕ್ಕಳು. ಓಕೆ, ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.